ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಭಗವದ್ಗೀತಾ ಲರ್ನಿಂಗ್. ನಿನ್ನೆ ನಾವು ಈಶ್ವರ, ಜೀವ, ಪ್ರಕೃತಿ, ಕಾಲ, ಕರ್ಮ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಇವತ್ತಿನ ವಿಷಯ ಏನು ಅಂತಂದರೆ ಭೌತಿಕ ಪ್ರಜ್ಞೆ ಅಂತಂದರೆ ನಾವು ಮಾಡೋವಂಥ ಕೆಲಸಗಳಲ್ಲಿ ನಮ್ಮ ಪ್ರಜ್ಞೆ ಹೇಗಿರುತ್ತೆ, ನಾವು ಯಾವ ವಿಷಯಕ್ಕೆ ಸಲುವಾಗಿ ನಾವು ಎಲ್ಲ ಕೆಲಸಗಳನ್ನ ಮಾಡ್ತೀವಿ, ಕರ್ಮಗಳನ್ನು ನಾವು ಹೇಗೆ ಪಡ್ಕೊಳ್ತೀವಿ, ಅದು ಕರ್ಮ ಪಾಪ ಆಗುತ್ತಾ ಪುಣ್ಯ ಆಗುತ್ತಾ ಅನ್ನೋದು ನಾವು ಮಾಡುವಂಥ ಭೌತಿಕ ಪ್ರಜ್ಞೆಯಿಂದ ಮಾಡುವಂಥ ಕೆಲಸಗಳ ಮೇಲೆ ಅದು ನಿಂತಿರುತ್ತೆ ಅಂತ ಅರ್ಥ. ಹಾಗೆ ಪ್ರಜ್ಞೆ, ಭೌತಿಕ ಪ್ರಜ್ಞೆಯಲ್ಲಿ ಎರಡು ರೀತಿ ಇರುತ್ತೆ. ಒಂದು ಸೃಷ್ಟಿಕರ್ತ, ಎರಡನೇದು ಭೋಗಿಸುವವನು. ಸೃಷ್ಟಿಕರ್ತ ಯಾರು ಅಂತಂದರೆ ಭಗವಂತನ ಒಂದು ಅಂಶ. ಭೋಗಿಸುವವನು ಅಂತಂದರೆ ಎಲ್ಲ ರೀತಿ ಅವರು ಸೇವೆ ಮಾಡೋದು ಅಂತ, ಅಂದರೆ ಸಹಕರಿಸೋದು, ಸಪೋರ್ಟಿಂಗ್ ಸಿಸ್ಟಮ್ ಅಂತ ಅರ್ಥ. ಇವಾಗ ನಮ್ಮ ಬಾಡಿ ಅಂತ ತೊಗೊಂಡ್ರು ನಮ್ಮ ಕೈ ಕಾಲು ನಮ್ಮ ಇಂದ್ರಿಯಗಳು ಇವೆಲ್ಲವೂ ನಮಗೆ ಸಪೋರ್ಟಿಂಗ್ ಸಿಸ್ಟಮ್. ನಾವು ತಿನ್ನೋ ಅಂಥ ಊಟ ನಾವು ಕೈಯಲ್ಲಿ ತಿನ್ನಬೇಕು, ಅದು ಹಲ್ಲಗಿಯುತ್ತೆ, ಅದು ಹೊಟ್ಟೆ ಒಳಗಡೆ ಹೋಗುತ್ತೆ. ಸೊ ಹೊಟ್ಟೆಗೆ ನಾವು ತೃಪ್ತಿ ಕೊಡೋದಕ್ಕೆ ಈ ಎಲ್ಲ ಅಂಗಗಳು ನಮಗೆ ಭೋಗಿಸುತ್ತವೆ ಅಂತ ಅರ್ಥ. ಇವಾಗ ಒಂದು ಯಂತ್ರ ಅಂತ ತಗೊಂಡಾಗೂ ಕೂಡ ಒಂದು ಭಾಗಕ್ಕೆ ಇಡೀ ಯಂತ್ರದ ಭಾಗಗಳು ಅದಕ್ಕೆ ಸಪೋರ್ಟಿಂಗ್ ಸಿಸ್ಟಮ್ ಆಗಿದ್ರೇ ಆ ಯಂತ್ರ ವರ್ಕ್ ಆಗೋದು, ಅಂದರೆ ಒಂದು ಮಿಷಿನ್ ವರ್ಕ್ ಆಗೋದು ಅಂತ ಅರ್ಥ. ಸೊ ಇದೇ ರೀತಿ ನಾವು ನೇರವಾಗಿ ಹೇಳೋದಾದರೆ ಭಗವಂತ ಹೇಗೆ ನಡೆಸ್ತಾನೋ ನಾವು ಭಗವಂತನ ಸೇವೆ ಮಾಡೋದಕ್ಕಂತಲೇ ಹುಟ್ಟಿರೋದು. ನಾವು ಹುಟ್ಟಿರೋದೇ ಭಗವಂತನ ಸೇವೆ ಮಾಡೋದಕ್ಕೆ. ಹಾಗೆ ರಿಲಿಜನ್ ಬಗ್ಗೆ ಕೂಡ ಹೇಳಿದ್ದಾರೆ. ಏನಂತ, ಇವಾಗ ನಮ್ಮ ಸನಾತನ ಧರ್ಮ ಅಂತ ನಾವೇನು ಹೇಳ್ತಿದ್ದೀವಿ ಅದಕ್ಕೆ ಹುಟ್ಟಿಲ್ಲ, ಸಾವು ಕೂಡ ಇಲ್ಲ. ಕೆಲವರು ಕ್ರಿಶ್ಚಿಯನ್ನಿಂದ ಮುಸ್ಲಿಮ್ ಆಗಿ ಕನ್ವರ್ಟ್ ಆಗ್ಬೋದು, ಮುಸ್ಲಿಮ್ ಹಿಂದೂ ಆಗಿ ಕನ್ವರ್ಟ್ ಆಗ್ಬೋದು, ಹಿಂದೂ ಮುಸ್ಲಿಮ್ ಅಥವಾ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗ್ಬೋದು. ಇದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಆದರೆ ನೀವು ಯಾವುದೇ ಧರ್ಮದಲ್ಲಿರಿ, ಯಾವುದೇ ಪಂಥಿಯಲ್ಲಿರಿ, ನೀವು ಕೊನೆಗೆ ಮಾಡಬೇಕಾಗಿರೋ ವಿಷಯ ಏನು, ಆ ಭಗವಂತನಿಗೆ ಸೇವೆ ಮಾಡೋದೊಂದೇ ನಿಮ್ಮ ಹುಟ್ಟಿನ ಉದ್ದೇಶ ಅಂತ ನಾವು ಭಗವದ್ಗೀತೆ ಓದೋದಕ್ಕೂ ಮುಂಚೆ ತಿಳ್ಕೊಳ್ತಿದ್ದೀವಿ. ಈ ಒಂದು ಸಿಚುವೇಶನ್ ಯಾವಾಗ ಭಗವದ್ಗೀತೆಯನ್ನು ಹೇಳ್ತಾರೆ ಅಂತಂದರೆ, ಅರ್ಜುನ ಕುರುಕ್ಷೇತ್ರ ಯುದ್ಧ ಮಾಡೋದಕ್ಕೆ ಹೋದಾಗ ದುರ್ಯೋಧನನ ಎದುರಿಗೆ, ಆ ಟೈಮಲ್ಲಿ ಅರ್ಜುನನ ಥಾಟ್ ಹೇಗಿರುತ್ತೆ ಅಂತಂದರೆ, ನಾನಿವತ್ತು ಕುರುಕ್ಷೇತ್ರ ಯುದ್ಧ ಮಾಡಿ ಎಲ್ಲರನ್ನೂ ನಾನು ಕಳ್ಕೊಂಬಿಡ್ತೀನಿ, ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಇವ್ರನ್ನೆಲ್ಲನೂ ಕಳ್ಕೊಂಡ್ಮೇಲೆ ನಾನೊಬ್ಬನೇ ರಾಜ್ಯ ತಗೊಂಡು ಏನು ಮಾಡಲಿ, ನಾನು ಹೇಗೆ ಸುಖವಾಗಿರಲಿ ಕೃಷ್ಣ, ಇದು ನನ್ನಿಂದ ಆಗಲ್ಲ ಅಂತ ಕೇಳ್ತಾನೆ. ಆ ಸಮಯದಲ್ಲೇ ಕೃಷ್ಣ ಏನು ಹೇಳ್ತಾನೆ ಗೊತ್ತಾ, ನೀನು ನಿನ್ನ ದೇಹಕ್ಕೆ ಸಂಬಂಧ ಇರುವಂಥ ಎಲ್ಲರ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ಆದರೆ ನೀನು ಹುಟ್ಟಿರೋ ಉದ್ದೇಶನ ನೀನು ಮರ್ತೋಗ್ತಿದ್ಯಾ ಅಂತ ಹೇಳಿ ಆ ಜ್ಞಾನೋದಯದ ಪಾಠವೇ ಇವತ್ತು ಭಗವದ್ಗೀತೆ ನಾವು ಓದ್ತಿರೋ ಅಂಥದ್ದು. ಹಾಗೆ ನಾವಿವತ್ತು ನೋಡ್ತಿದ್ದೀವಿ, ನಾವೆಲ್ಲರೂ ಎಷ್ಟು ಜಗಳ ಮಾಡ್ತೀವಿ ಧರ್ಮಕ್ಕೋಸ್ಕರ, ಅಥವಾ ಇನ್ಯಾವುದೋ ಕರ್ಮಗಳನ್ನ ಮಾಡಿ, ಪಾಪಗಳನ್ನ ಮಾಡಿ, ನಾಯಿ ಬೆಕ್ಕುಗಳ ಥರ ಜಗಳ ಮಾಡೋದು ನಮ್ಮ ಜೀವನ ಅಲ್ಲ. ಮನುಷ್ಯ ಜೀವ ಕೊಟ್ಟಿರೋದೇ ದೇವರ ಸೇವೆ ಮಾಡೋದಕ್ಕೆ. ಒಂದು ವೇಳೆ ನೀವು ನಾಯಿ, ಬೆಕ್ಕು, ಇನ್ಯಾವುದೋ ಪ್ರಾಣಿ ಥರ ನೀವು ಜಗಳಗಳನ್ನ ಮಾಡ್ತಿದ್ರೆ ನಿಮ್ಮ ಹುಟ್ಟಿಗೊಂದು ಅರ್ಥ ಇಲ್ಲ, ಮನುಷ್ಯತ್ವ ಅನ್ನೋದು ಅಲ್ಲಿರೋದೇ ಇಲ್ಲ ಅಂತ ಭಗವದ್ಗೀತೆ ಹೇಳ್ತಿದೆ. ಸೊ ಒಟ್ಟಾರೆ ನನಗೇನು ಅರ್ಥ ಆಯಿತೋ ಹಾಗೆ ಭಗವದ್ಗೀತೆ ಏನು ಹೇಳ್ತಿದೆ ಅಂದರೆ, ಸನಾತನ ಧರ್ಮ ಅಂತಂದರೆ ಸೇವೆ ಮಾಡೋದು ಭಗವಂತನಿಗೆ. ಭಗವಂತನ ಸೇವೆ ಮಾಡೋದೇ ನಮ್ಮ ಹುಟ್ಟಿನ ಉದ್ದೇಶ. ದೇವರು ಹೇಗೆ ನಮ್ಮನ್ನು ನಿರ್ದೇಶಿಸ್ತಾರೆ, ಹೀಗೆ ಮಾಡು ಹಾಗೆ ಮಾಡು ಅಂತ ನಮ್ಮೊಳಗಿರೋ ಪರಮಾತ್ಮ ನಮ್ಮನ್ನು ಹೇಗೆ ಗೈಡ್ ಮಾಡ್ತಾರೆ, ಅದು ಮಾಡೋದಷ್ಟೇ ನಮ್ಮ ಕೆಲಸ ಅನ್ನೋದು ನಾವು ಶುದ್ಧವಾಗಿ ಅರ್ಥ ಮಾಡ್ಕೋಬೇಕು. ಇದು ನಮಗೆ ಚಿಕ್ಕ ವಯಸ್ಸಲ್ಲೇ ಸಿಕ್ಕಿದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಇವತ್ತಿನ ಸಂಚಿಕೆ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ನೀವೇನಾದರೂ ಕಲ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.